ಬಹಳಷ್ಟು ಸಮಾಜದ ಅಂಕುಡೊಂಕನ್ನು ತಿದ್ದಲ್ಲಿ ಬಹಳಷ್ಟು ಪರಿಶ್ರಮ ವಹಿಸಿರುವಂಥ ಮಾತೃ ಹೃದಯದ ಮಹಾತ್ಮ, ಬಹಳ ಆತ್ಮೀಯ ಸರಳ ಸಜ್ಜನಿಕೆಯ ಸದ್ಗುರು ಶ್ರೀ ಸಿದ್ಧರತ್ನ ಅಮರೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಾರವಿಂದದಲ್ಲಿ ನಮಸ್ಕರಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಮಹಾತ್ಮರ ಪವಿತ್ರ ಚರಣಾರವಿಂದಕ್ಕೆ ನಮಸ್ಕರಿಸಿ, ಪಾಲ್ಗೊಂಡಿರುವಂಥ ಎಲ್ಲ ಒಡೆಯರುಗಳಲ್ಲಿ, ಪಾಲ್ಗೊಂಡಿರುವಂಥ ಎಲ್ಲ ಸಮಸ್ತ ಸದ್ಭಕ್ತರಿಗೆ ನನ್ನ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಬಹುತೇಕವಾಗಿ ಪರಮಪೂಜ್ಯರು ಮಧುಗೊಂಡ ಶಿವಯೋಗಿಗಳವರ ಶಿಷ್ಯರಾಗಿ ಯಾವ ಶಿಷ್ಯರು ಕೂಡ ಇಷ್ಟೊಂದು ಅವರ ಪುಣ್ಯಾರಾಧನೆ ಮಾಡ್ಯಾರೋ ಬಿಟ್ಟರೋ ನಾನು ಕಾಣೆ. ಅರ್ಥಪೂರ್ಣವಾಗಿ ಆ ಮಹಾತ್ಮ ಕವಿರತ್ನ ಕಾಳಿದಾಸನಷ್ಟೇ ಪವಿತ್ರವಾಗಿರುವಂಥ ಸದ್ಗುರುವಿನನ್ನ ಜಗದಗಲಕ್ಕೂ ಬೆಳೆಸಿದಂಥ ಮಹಾಕೀರ್ತಿ ನಮ್ಮ ಅಮರೇಶ್ವರ ಪರಮಪೂಜ್ಯರಿಗೆ ಸಲ್ತದೆ ಎನ್ನುವಂಥದ್ದು. ಇವತ್ತ ನಾನು ಈ ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಷಯವನ್ನ, ಕೆಲವೊಂದು ವ್ಯವಸ್ಥೆಯನ್ನು ನೋಡಿದಾಗ ಗುರುವಿನ ಮೇಲೆ ಅವರಿಟ್ಟಂಥ ಪ್ರೀತಿ. ಯಾಕಂದ್ರೆ ಗುರುವಿಲ್ಲವೆನಬೇಡ ಜಗವೇ ಜಗದ್ಗುರುವೋ, ಅರಿಮಿತ್ತೆ ವಿವೃತ್ತ ಸತಿಪುತ್ರ ವರ್ಗ, ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ನಿನಗೆ ಅರಿತುಕೊಳ್ಳಲನುವಾಗು ಮರಳು ಮುನಿಯ ಅಂತ. ಒಂದು ಕಡೆ ಗುರುವಿನ ಹತ್ರ ಇದ್ದುಕೊಂಡು ಗುರುವಿನ ಆಪ್ತ ಅಂಗ ಸ್ಥಾನ ಸದ್ಭಾವನೆಗಳಿಂದ ಸೇವೆಯನ್ನ ಮಾಡಿ ಎಷ್ಟೋ ಜನ ಮಠವನ್ನು ಮಾಡಿಕೊಂಡ ಮೇಲೆ ಗುರುವಿನ ಮರೆತು ಬಿಡುವಂತ ಈ ಜಗತ್ತಿನೊಳಗ ಯಾವಲ್ಲೇ ಇರು, ಹೇಗೆ ಇರು, ಆ ಮಠದೊಳಗ ಗುರುವಿನ ಸ್ಮರಣೆಯನ್ನ ಮಾಡುವಂತ ಸದ್ಗುರುವಿನನ್ನ ಪಡೆದಂತ ಭಕ್ತರು ನೀವೆಲ್ಲ ಧನ್ಯವಂತರು ಅನ್ನುವಂಥದ್ದನ್ನು ಹೇಳಿ ವಿಷಯಕ್ಕೆ ಬರ್ತೀನಿ. ಇವತ್ತ ಕನಕ ಬಸವ ಮುಂದಿರುವಂತ ಶಬ್ದ ಇದೆಯಲ್ಲ, ಭಾವ, ಇದು ಬಹಳ ಭಕ್ತಿ ಎಂದಿಲ್ಲ ಅವರು, ಭಾವ. ಎಂತ ಅದ್ಭುತವಾಗಿರುವಂತ ಶಬ್ದಗಳು. ಕನಕ, ಕನಕದಾಸರನ್ನ ತಗೋರಿ, ಬಂಗಾರ ಅಂತರ ತಗೊಳ್ರಿ. ಬಸವ, ಸಮಾಜದ ನಿರ್ಮಾಣವನ್ನು ಮಾಡಿರಂಥ ಭಾರತದ ಏಕೈಕ ಮಹಾತ್ಮ ಬಸವಣ್ಣನವರು. ಭಾವ, ಅವ್ರ ಮೇಲಿರುವಂತ ಭಾವ. ಕನಕ ಬಸವ ಭಾವ ಬೆಳಕು. ಇಲ್ಲಿ ಬೆಳಕು ಯಾವುದು ಬರ್ಬೇಕಂದ್ರೆ ಭಕ್ತಿ ಬೆಳಕು ಬೇಕಾಗಿಲ್ಲ. ಭಕ್ತಿ ಹಿಡಿಸಿದವರು ಬಹಳ ಮಂದಿ ಅದರ, ಇಲ್ಲಿ ಭಾವದ ಬೆಳಕು ಬೇಕಾಗಿದೆ, ಭಾವನೆಯ ಬೆಳಕು. ನಮ್ಮಲ್ಲಿ ಎಲ್ಲರ ಹತ್ರ ಒಂದೊಂದು ಭಾವನೆಗಳದಾವ ಅಲ್ವಾ? ಎಲ್ಲರ ಹತ್ರ ಒಂದೊಂದು ಭಾವನೆಗಳು. ಗುರುಗಳು ನೋಡಿದ್ರೆ ಭಕ್ತಿ ಭಾವ ಬರ್ತದೆ, ದೇವರ ನೋಡಿದ್ರೆ ಭಕ್ತಿ ಭಾವ ಬರ್ತದೆ ಅಲ್ವಾ? ಮಕ್ಕಳನ್ನು ನೋಡಿದ್ರೆ ಮೋಹದ ಭಾವ ಬರ್ತದೆ, ವಿಷಯಾದಿಗಳಲ್ಲಿ ಏನೇನ ನೋಡ್ತೇವೆ ಒಂದೊಂದು ಭಾವ ಬರ್ತದೆ. ಆದ್ರೆ ಕವಲಗುಡ್ಡದ ಮಠಕ್ಕೆ ಬಂದ್ರೆ ಇಲ್ಲಿ ಭಕ್ತಿ ಭಾವ ಬರ್ಬೇಕನ್ನುವಂತ ಉದ್ದೇಶವನ್ನಿಟ್ಟುಕೊಂಡು ಕನಕ ಬಸವ ಭಕ್ತಿ ಭಾವ ಎಂಬುವಂತ ಹೆಸರಿಟ್ಟುಕೊಂಡು ಗುರುವಿನ ಸ್ಮರಣೆಯನ್ನ ಪರಮಪೂಜ್ಯರು ಮಾಡ್ತಾ ಇದ್ದಾರೆ. ಇದರೊಳಗೆ ವಿಷಯವನ್ನಿಟ್ಟರ ಬಹಳ ಚಂದ. ಇದು ನಿಮಗ್ ಪಕ್ಕ ಯೋಗ್ಯವಾಗಿರುವಂಥದ್ದು. ಅತ್ತಲಿತ್ತ ಹೋಗದಂತೆ. ನೀವ್ ಯಾರ ದೇವರಿಗೆ ಹೋಗಿ ಬೇಡ್ಕೊಂಡಿರಲ್ಲ, ಕುಂಟ್ರಾಗ್ಲಿ ಅಂತ ಎಂದರೆ ಬೇಡ್ಕೊಂಡಿರೇನ್? ಇಲ್ಲಿ ಕುಂತಿರಲ್ಲ ತಾಯಂದಿಯರು, ಏನ್ ನಿಮ್ಮನ್ನ ಅಭಿಷೇಕ ಮಾಡಿ ಮೂರ್ತಿ ಮಾಡ್ಸ್ಯಾರ ಏನ? ಅಳಿಗಾಡವಲ್ರಿ, ಏನ್ ಇಲ್ಲಿ ಗಪ್ ಕುಂತ ಬಿಟ್ಟಿರಿ ಅವರು. ಬಹಳ ಖುಷಿ ಆಯ್ತು. ಬಹಳಷ್ಟು ಮೆರವಣಿಗೆಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ರಿ ಶ್ರದ್ಧಾ ಭಕ್ತಿಯಿಂದ. ಇಲ್ಲಿ ಇವತ್ತು ವಿಷಯ ಏನಿಟ್ಟಾರ ಗುರುಗಳಂದ್ರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಯಾರಿಗೆ ಕೇಳಕತ್ತನವ? ಯಾರಿಗೆ ಕೇಳಕತ್ತಾನ? ಗೌಡನಿಗೆಲ್ಲ, ಸಾವುಕಾರಗಲ್ಲ, ಮನಿ ಯಜಮಾನಗಲ್ಲ, ಭಗವಂತನಿಗೆ. ನನ್ನನ್ನು ಎಳವು ನನ್ನ ಆಗಿ ಮಾಡು. ಯಾರ ದೇವ್ರಿಗೆ ಹಿಂಗ್ ಬೇಡ್ಕಂತೇವ? ಆ ಸಾಮರ್ಥ್ಯ ನಮಗೈತೆ? ನಮಗ ಹೊಲ ಬೆಳೀಲಿ, ಮಕ್ಕಳು ಹುಟ್ಲಿ, ನಮ್ಮ ಸಂಸಾರ ದ್ವಾಡದಾಗ್ಲಿ, ಹಿಂಗ ಬೇಡ್ಕೋತೇವೆ ಹೌದಲ್ಲ? ನೀವೆಲ್ಲ ದೇವ್ರಿಗೆ ಬೇಡ್ಕೊಂಡಿರಲ್ಲ. ಒಟ್ಟ ದೇವ್ರಿಗೆ ಬೇಡ್ಕೊಳ್ಳೋರ ಕೈ ಹತ್ರ ನೋಡಮ್ಮ. ಒಟ್ಟ ದೇವ್ರಿಗೆ ಬೇಡ್ಕೊಂಡಿರಬಾರದು. ಒಬ್ರರ ಅದಿರಿ, ನಾನು ಬೇಡ್ಕೊಂಡಿನಿ ಅಲ್ವಾ? ಜಗತ್ತಿನೊಳಗ ಪ್ರತಿಯೊಬ್ಬ ವ್ಯಕ್ತಿನೂ ದೇವರಿಗೆ ಬೇಡ್ಕೊಂತೇವೆ ಹೌದಲ್ಲ? ಅಮೋಘ ಸಿದ್ಧರಿಗೆ ಹೋಗ್ತೇವೆ, ರೇವಣ ಸಿದ್ಧರಿಗೆ ಹೋಗ್ತೇವೆ, ಬೀರದೇವರಿಗೆ ಹೋಗ್ತೇವೆ, ಭಕ್ತಿಯಿಂದ ಬೇಡ್ಕಂತೇವೆ. ಏ ಭಗವಂತ, ನನ್ನ ಕುಟುಂಬ ಚಂದಿರಲಿ, ನನ್ನ ಮಕ್ಕಳು ಚಂದಿರಲಿ, ನನ್ನ ಸಂಸಾರ ಚಂದಿರಲಿ. ಒಳ್ಳೇದು, ಸಂಸಾರಕ್ಕಿದು ಅವಶ್ಯಕತೆ ಅದ. ಇಲ್ಲಿ ಮೂರು ವ್ಯವಸ್ಥೆಯಲ್ಲಿ ನಮ್ಮ ಈ ಜಗತ್ತು ನಡೆದದ. 3 ಅವಸ್ಥೆ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ವ್ಯಾವಹಾರಿಕ ಸತ್ತದೊಳಗೆ ಇದೆಲ್ಲ ಬೇಕು. ಪಾರಮಾರ್ಥಿಕ ಸತ್ತದೊಳಗೆ ಹೋದ್ರೆ ಇದು ಯಾವುದು ಬೇಡ. ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ, ಪ್ರಾತಿಭಾಸಿಕ ಸತ್ತ ಅಂತ ಶಾಸ್ತ್ರದಲ್ಲಿ ಬರ್ತದೆ. ವ್ಯಾವಹಾರಿಕ ಸತ್ತದಲ್ಲಿ ಇದೆಲ್ಲವೂ ಬೇಕು. ಹಾಗಾಗಿ ಭಗವಂತನಲ್ಲಿ ಹೋಗಿ ನಾವೆಲ್ಲ ಬೇಡ್ತೇವೆ, ಬೇಕಂತೇವೆ.
ಆದ್ರೆ ಬಸವಣ್ಣನವರು ಕೇಳ್ತಾರೆ ವ್ಯವಹಾರಿಕ ಸತ್ತದಲ್ಲಿ ಎಲ್ಲ, ಪಾರಮಾರ್ಥಿಕ ಸತ್ತದಲ್ಲಿ ಅವರು ಕೇಳ್ತಾ ಇರೋದು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ. ನಾನು ನಿನ್ನ ಧ್ಯಾನದಲ್ಲಿ ಕುಂತಾಗ ಯಾರು ಗದ್ಲ ಮಾಡ್ಲಿ, ಯಾರೇನೇ ಮಾಡ್ಲಿ, ನೀವೆಲ್ಲ ಪೂಜೆ ಮಾಡ್ತಿರ್ತೀರಿ, ನಿಮ್ಮ ಮನಸ್ಸಲ್ಲಿ ಇರ್ತದ. ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಒಂದು ಭಕ್ತರ ಮನೆಯಲ್ಲಿ ನಮ್ದು ವ್ಯವಸ್ಥೆ ಮಾಡಿದ್ರು, ಬಹಳ ಚಂದ ವ್ಯವಸ್ಥೆ ಮಾಡಿದ್ರು. ಬೆಳಿಗ್ಗೆ ಸ್ನಾನಕ್ಕ ರೆಡಿ ಆದ, ಸ್ನಾನಕ್ಕೆಲ್ಲ ಎದ್ದು ಗುರುಗಳು ಮತ್ತೆ ಮನೆಗೆ ಬಂದ ಮೇಲೆ ಬೆಳಿಗ್ಗೆ ಸ್ನಾನ ಪೂಜೆ ಆಗ್ಬೇಕಲ್ಲ. ನಾನು ಅವರೆಲ್ಲ ಸ್ನಾನ ಮಾಡ್ಯಾರ ಅನ್ಕೊಂಡು ನನಗಿಷ್ಟು ಸ್ನಾನಕ್ಕೆ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ರೂಮ್ನಲ್ಲಿ ಕುಂತಿದ್ದೆ. ಅವ್ರ ಮನೆಯಲ್ಲಿ ಕುಯ್ 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 ನಡೆದಿದ್ದು. ಕುಯ್ ಕುಯ್ ಅಂದ್ರೆ ಗೊತ್ತಲ್ಲ, ನಮ್ಮ ಭಾಷೆ ಸ್ವಲ್ಪ ಚೇಂಜ್ ಆಕೈತಿ ಈ ಕಡೆ. ಅಂದ್ರೆ ಏನೋ ಗುಜು ಗುಜು ಮಾತು ನಡೆದಿದ್ದು. ನೀ ಸ್ನಾನ ಮಾಡು, ನೀ ಸ್ನಾನ ಮಾಡು, ನೀ ಸ್ನಾನ ಮಾಡು. ಅಣ್ಣ ತಮ್ಮಗೆಳವ, ತಮ್ಮ ತಂಗಿಗೆಳವ, ತಂಗಿ ಅಕ್ಕಗೆಳ. ನಾನು ಆಶ್ಚರ್ಯ ಆಯ್ತು, ಯಾವೊಬ್ರು ಯಾವ್ದ್ರಾಗ ಯಾರೊಬ್ರು ಸ್ನಾನ ಮಾಡಿದ್ರೆ ಮುಗಿತಲ್ಲ, ಹಿಂಗ್ಯಾಕೆ ಇವರೆಲ್ಲ ವ್ಯವಸ್ಥೆ ಇದು ಮನೆಯೊಳಗ. ದೌಡ್ ಯಾರೊಬ್ರು ಸ್ನಾನ ಮಾಡಿ ನಮ್ಗಿಷ್ಟು ಜಲ್ದಿ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ಅಪ್ಪಣಿ ಕೊಟ್ರೆ ಮುಂದೆ ಕಾರ್ಯಕ್ರಮದ ಹೋಗ್ಬೇಕಂತೀವಿ, ಇವ್ರು ಹಿಂಗೆ ಯಾಕೆ ಮಾತಾಡ್ತಾರ ಅಂದ್ಗಳೇ ಅವ್ರ ಅಣ್ಣಗೊಬ್ಬಗೆ ಕರ್ದೆ ನಾನು. ಯಾಕ್ರೋ ಇಷ್ಟು ಮಂದಿ ಇದಿರಿ ಮನ್ಯಾಗ, ಒಬ್ರ ಜಲ್ದಿ ಸ್ನಾನ ಮಾಡ್ರಿ ಅಂದ್ಗಳೇ. ಏನಂದ ಗೊತ್ತೇನವ, ನಮ್ಮ ಮನ್ಯಾಗ ಒಂದು ರೂಲ್ಸ್ ಅದ್ರಿ ಅಪ್ಪರ ಅಂದ. ಏನದ, ಜಲ್ದಿ ಸ್ನಾನ ಮಾಡಿದವ ಮೊದಲು ದೇವ್ರ ಪೂಜೆ ಮಾಡ್ಬೇಕು. ಜಲ್ದಿ ಸ್ನಾನ ಮಾಡಿದವ ಜಗಲಿ ಪೂಜೆ ಮಾಡ್ಬೇಕು. ಜಗಲಿ ಪೂಜೆ ಮಾಡೋದು ನನ್ನ ಪಾಳೆ ಬರ್ತಂತ ನಾವೆಲ್ಲರೂ ಹಿಂದಕ್ಕೆ ಹೋಗ್ತೀವಿ. ನಿಮ್ಮ ಮನ್ಯಾಗ ಇರ್ತಾವಲ್ಲ ಈ ವ್ಯವಸ್ಥೆ. ಬಹಳ ಮಂದಿ ಇಲ್ಲೆಲ್ಲ ಕುಂತಿರಲ್ಲ, ನಿಮ್ಗೆ ಮಾತಾಡಕತ್ತೀವಿ ಗೊತ್ತದ ನಮಗೆ. ಜಲ್ದಿ ಸ್ನಾನ ಮಾಡಿದ್ರೆ ದೇವ್ರ ಪೂಜೆ ಮಾಡೋ ಪಾಳೆ ಬರ್ತದ ಮನೆಯೊಳಗೆ ಅಂತ ತಿಳ್ಕೊಂಡು ಹಿಂದೆ ಮಾಡೋದು. ಇಷ್ಟು ನಮಗ ಅಲಕ್ಷ್ಯ ಆಗ್ಯದ. ಆದ್ರೆ ನಿಮಗೊಂದು ಮಾತು ಹೇಳ್ತೀನಿ, ನಮ್ಮ ಹಿರಿಯರು ಬಹಳ ಬುದ್ಧಿಶಾಲಿಗಳು. ಊರೊಳಗೊಂದು ದೇವಸ್ಥಾನ ಇರಲೇಬೇಕು. ದೇವಸ್ಥಾನ ಇರ್ಲಾರ ಊರರ ಯಾವರ ಅದಾವ? ಅದು ಇತ್ತಂದ್ರೆ ಅದು ಊರಲ್ಲ, ಸ್ಮಶಾನ ಇದ್ದಂಗೆ, ಹೌದಲ್ಲ? ಯಾಕ ಊರೊಳಗ ದೇವಸ್ಥಾನಗಳದಾವ ಗೊತ್ತಾ? ನಿಮ್ಮೆಲ್ಲರಿಗೆ ಮನಸ್ಸು ಬಟ್ಟೆ ಕಲುಷಿತವಾದರೆ ನದಿ ಹಳ್ಳಗಳಿಗೆ ಹೋಗಿ ಸ್ವಚ್ಛ ಮಾಡ್ಕೋಬಹುದು. ನಿಮ್ ಬಟ್ಟೆ ಎಲ್ಲ ಹೊಲಸಾದು ಅಂದ್ರೆ ನದಿ ಹಳ್ಳ ಬಾವಿಗಳಲ್ಲಿರುವಂತ ನೀರಿಂದ ಸ್ವಚ್ಛ ಮಾಡಿಸ್ಬೋದು. ಮನಸ್ಸು ಸ್ವಚ್ಛ, ಮನಸ್ಸು ಹೊಲಸಾದ್ರೆ ಅದು ಭಗವಂತನ ಸನ್ನಿಧಾನಕ್ಕೆ ಹೋಗಿ ಬೇಡ್ಕೋಬೇಕು. ನೀವೆಲ್ಲ ಬೇಡ್ಕಂತೀರಲ್ಲ, ಮನ್ಯಾಗ ಮಕ್ಕಳು ಬೇದಾಗ ಯಾರು ಬಲಿಕ್ಕಿರಪ್ಪ ನೀವೆಲ್ಲ? ಇಲ್ಲೆಲ್ಲ ಕುಂತಿರಲ್ಲ ಯಜಮಾನ್ರ, ನಿಮ್ಮ ಮಕ್ಕಳೆಲ್ಲ ಬೇದಿರ್ತಾರೆ ನಿಮಗೆ. ನಮ್ಗೆ ಯಾರು, ನಾವು ಬ್ರಹ್ಮಚಾರಿಗಳು, ನೀವೇ ನಮ್ಮ ಮಕ್ಕಳು, ನೀವು ಬೇದಿರ್ತೀರ. ನಮಗೇನು ಅಂಬರೀಶ್ವರ ಸ್ವಾಮಿಗಳಿಗೇನು ಬೈಲಾರ ಇಲ್ಲಿ ಅಲ್ಲ, ಎಲ್ಲ ಹೂನ್ ಮೇಲೆ ಹಾಕೋರೋದಿರಿ, ಒಂದಿಷ್ಟು ಮಂದಿ ಕಲ್ಲು ಹಾಕೋರು ಇರ್ತೀರಿ, ಹೌದಲ್ಲ? ಮಕ್ಕಳು, ಹೆಂಡತಿ, ಮನೆಯಾಗ ಯಾರ ಬೇದ್ರು ಅಂದ್ರೆ ಎಲ್ಲಿ ಹೋಗ್ತೀರಿ ನೀವು? ಅಮೋಘಸಿದ್ದನ ಗುಡಿಗೆ ಹೋಗ್ತೀರಿ. ಅಪ್ಪ ಮನೆಯೊಳಗೆ ಯಾಕೋ ಒಂಥರ ವ್ಯವಸ್ಥೆ ಆಗ್ಯದ ತಂದೆ, ಅದನ್ನ ಚಂದ ಮಾಡು, ಅದನ್ನ ಒಳ್ಳೆತನದಿಂದ ನಡೆಸು ಮನೆಯನ್ನ. ಬೇಡ್ಕತ್ತೀರಲ್ಲ, ದೇವ್ರಿಗೆ ಹೋಗಿ ಬೇಡ್ಕತ್ತೀರಲ್ಲ. ಯಾಕ ಗುಡಿಗಳದವಂತಂದ್ರೆ ಮನಸ್ಸು ಕಲುಷಿತಗೊಂಡಾಗ ಮನಸ್ಸಿಗೆ ನೆಮ್ಮದಿಗೋಸ್ಕರ ಗುಡಿಗೆ ಹೋಗ್ಬೇಕು. ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಬೇಕು. ಇದನ್ನೆಲ್ಲವನ್ನ ಅರ್ಥಕೊಂಡಂತ ನಮ್ಮ ಹಿರಿಯರು ಊರಿಗೊಂದು ದೇವಸ್ಥಾನ. ಈ ಮುಗ್ಲು ಇರುವುದು, ಮುಗ್ಲು ಅಂದ್ರೆ ಗೊತ್ತಲ್ಲ, ಸೋಮಾರಿತನ. ಇವರು ಗುಡಿಗೆ ಹೋಗ್ಲಾರಂತ ಕಂಪನಿಗೆ ಅವ್ರು ಏನ್ ಮಾಡಿದ್ರು, ಗುಡಿಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ಮನೆಯೊಳಗ ಒಂದು ಜಗಲಿ ಮಾಡಿದ್ರು. ಜಗಲಿ ಯಾಕಾಗ್ಯಾವ ಮನ್ಯಾಗ ಗೊತ್ತದ ನಿಮಗ? ಈ ಗುಡಿಗೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ಕಡೆಗೆ ಜಗಲಿಗರ ನಮಸ್ಕಾರ ಮಾಡಪ್ಪ, ಅದ್ರ ಮುಂದೋಗಿ ಧ್ಯಾನ ಮಾಡು, ಅದ್ರ ಮುಂದೋಗಿ ಮನಸ್ಸನ್ನು ಶಾಂತಗೊಳಿಸ್. ಎಲ್ಲ ನಡೆದದ್ದು ಎದರಿಂದ? ವ್ಯವಸ್ಥೆ ಇದು ಮನಸ್ಸಿನಿಂದ, ಹೌದಲ್ಲ? ಮನಯೇವ ಮನುಷ್ಯನಾಂ ಕಾರಣಂ ಬಂಧ ಮೋಕ್ಷಯೋಹೋ. ಬಂಧನಕ್ಕ ಮತ್ತು ಮೋಕ್ಷಕ್ಕೆ ಮನಸ್ಸೇ ಕಾರಣ. ಹಾಗಾಗಿ ಜಗಲಿಗರ ಹೋಗಿ ನಮಸ್ಕಾರ ಮಾಡು ಅಂತ ಹೇಳ್ತಾರೆ. ನಾವು ಜಗಲಿಗೆ ಹೋಗಿ ನಮಸ್ಕಾರ ಮಾಡಕ್ಕೂ ನಮ್ಗೆ ಹಿಂಸೆ, ಪೂಜೆ ಮಾಡಕ್ಕೂ ಹಿಂಸೆ. ಇನ್ನು ದೇವ್ರ ಹತ್ರ ಹೋಗಿ ಕಾಲು ಹೋಗಂಗ ಮಾಡು, ಕಣ್ಣು ಹೋಗಂಗ ಮಾಡು, ಕಿವಿ ಹೋಗಂಗ ಮಾಡು, ಎಕಡೆ ಹೋಗ್ಲಾರ್ದಂಗ ಮಾಡಿ ನಿನ್ನಲ್ಲೇ ಇರಿಸು ಅನ್ನುವಂಥ ಶಕ್ತಿ ಬರಬೇಕಾಗಿತ್ತು ಅಂದ್ರೆ ಅದು ಬಸವಣ್ಣನಂತ ಶರಣರಿಗೆ ಮಾತ್ರ. ನಮ್ಮಂತರಿಗೆ ಇದೆಲ್ಲ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇದನ್ನೆಲ್ಲ ಅರ್ಥಕೊಂಡಂತ ನಮ್ಮ ಗುರುಗಳು ಆ ಒಂದು ಭಾವನೆ ನಮ್ಮ ಹತ್ರನೂ ಕೂಡ ಬರಬೇಕು. ಕೊನೆಗೆ ನಾವೆಲ್ಲರೂ ಅಲ್ಲಿಗೆ ಹೋಗೋರು. ಇಲ್ಲೆಲ್ಲ ಬಂದಿರಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಎಲ್ಲಿಂದ ಬಂದಿರಿ ಅಂದ್ರೆ ನೀವು ಹೇಳ್ತೀರಿ ನಿಮ್ಮ ಊರಿಂದ ಬಂದೇವ್ರಿ ಅಂತ, ಹೌದಲ್ಲ? ಇಲ್ಲಿ ಎಲ್ಲಿಂದ ಬಂದಿರಪ್ಪ ನೀವು? ನಿಮ್ಮ ಊರಿಂದ ಇಲ್ಲಿಗೆ ಬಂದಿರಿ. ನಿಮ್ಮ ಊರಿಗೆ ಎಲ್ಲಿಂದ ಬಂದಿರಪ್ಪ? ನಿಮ್ಮ ಊರಿಗೆ ಎಲ್ಲಿಂದ ಬಂದಿರಿ ಗೊತ್ತದ ಯಾರಿಗಾರ? ಇಲ್ಲಿ ಹೆಣ್ಮಕ್ಳಿಗೆ ಕೇಳಿದೆವು ಅಂದ್ರೆ ನಾವು ತವ್ರ ಮನೆಯಿಂದ ಇಲ್ಲಿಗೆ ಬಂದೇವು ಅಂತೀರಿ ನೀವು, ಗಂಡನ ಮನೆಗೆ, ಹೌದಲ್ಲ? ಗಂಡನ ಮನೆಗೆ ತವ್ರ ಮನೆಗೆ ಎಲ್ಲಿಂದ ಬಂದ್ರಿ? ತಾಯಿ ಗರ್ಭ ಕೇಳ್ರಿ, ನಾನು ಹೇಳ್ತೀನಿ. ತಾಯಿ ಗರ್ಭದಿಂದ ಬಂದೇವಿ. ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದೇವಿ? ತಂದೆಯಿಂದ ಬಂದೇವಿ. ತಂದೆಗೆ ಎಲ್ಲಿಂದ ಬಂದೇವಿ? ದವಸ ಧಾನ್ಯದಿಂದ ಬಂದೇವಿ. ದವಸ ಧಾನ್ಯಕ್ಕೆ ಎಲ್ಲಿಂದ ಬಂದೇವಿ? ಭೂಮಿಯಿಂದ ಬಂದೇವಿ. ಭೂಮಿಗೆ ಎಲ್ಲಿಂದ? ನೀರಿನಿಂದ. ನೀರಿಗೆಲ್ಲಿಂದ? ಗಾಳಿಯಿಂದ. ಗಾಳಿಗೆಲ್ಲಿಂದ? ಬೆಂಕಿಯಿಂದ. ಬೆಂಕಿಗೆಲ್ಲಿಂದ? ಆಕಾಶದಿಂದ. ಆಕಾಶಕ್ಕೆಲ್ಲಿಂದ? ಮಾಯೆಯಿಂದ. ಮಾಯಕ್ಕೆಲ್ಲಿಂದ? ಭಗವಂತನಿಂದ. ನಾವೆಲ್ಲರೂ ಎಲ್ಲಿಂದ ಬಂದೇವಿ?
ಯಾವ ಜಾತಿ ಗೀತಿ ಇಲ್ಲ, ಇಲ್ಲಿ ಬಂದ ಮೇಲೆ ಇವೆಲ್ಲ ಉಟ್ಕೊಂಡವ. ನಿಜವಾಗಿ ನಾವು ಎಲ್ಲಿಂದ ಬಂದೇವು ಅಂದ್ರೆ ಭಗವಂತನಿಂದ ಬಂದವರು. ಕೊನೆಗೆ ಇಲ್ಲೇ ಇರೋರು ಒಬ್ಬರ ಕೈ ಹತ್ರ ನೋಡಮ್ಮ, ಯಾರು ಎತ್ತವಲ್ರಿ. ಯಾಕೆ ಗೊತ್ತದ ನಿಮ್ಗೆ ನಾವಿಲ್ಲಿ ಯಾರು ಇರೋದಲ್ಲ ಅಂತ, ಹೌದಲ್ಲ? 100 ವರ್ಷಗಳ ಹಿಂದೆ ಇಲ್ಲಿ ಈ ಜಾಗದಾಗ ಯಾರ್ಯಾರು ಇದ್ರು, ಏನೇನು ಮಾಡಾಕತ್ತಿದ್ರ ನಿಟತ್ನ್ಯಾಗ, ಹೌದಲ್ಲ? ಇವತ್ನ್ಯಾಗ 100 ವರ್ಷಗಳ ಹಿಂದೆ ಈ ಜಾಗದಾಗ ಏನೇನು ಮಾಡ್ತಿದ್ರು, ಏನೇನಿಲ್ಲೋ ಗೊತ್ತಿಲ್ಲ. ಇನ್ನೊಂದು 100 ವರ್ಷ ಆದ್ಮೇಲೆ ಇಲ್ಲಿ ಮತ್ತೆ ಏನೇನು ನಡೆದಿರ್ತದ ಗೊತ್ತಿಲ್ಲ. ಇವಾಗ ಅಮರೇಶ್ವರ ಪರಮ ಪೂಜ್ಯರು ನಿಮ್ಮೆಲ್ಲರನ್ನ ಕೂಡಿಸಿ ಸತ್ಸಂಗ ಮಾಡ್ಸಕತ್ತಾರ. ಆದ್ರೆ 100 ವರ್ಷಗಳ ಹಿಂದೆ ಏನಿತ್ತೋ ಗೊತ್ತಿಲ್ಲ, 100 ವರ್ಷ ಮುಂದೆ ಏನಾಗ್ತದ ಗೊತ್ತಿಲ್ಲ. ಪ್ರೆಸೆಂಟ್ ಈಗ ನಾವಿಲ್ಲದೇವೆ. ಅದೇವೆ ಎಂದ ಮೇಲೆ ಚಂದಗ ಬದುಕಬೇಕಲ್ಲ. ಅದಕ್ಕೆ ಚಂದಗ ಬದುಕರೆನ್ನುವಂತ ವಿಷಯವನ್ನಿಟ್ಟುಕೊಂಡು ಗುರುಗಳು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತು ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಪಾದವನ್ನು ಬಿಟ್ಟು ಅನ್ಯ ವಿಷಯಕ್ಕೆ ಎಳಿಸದಂತೆ ಇರಿಸು ಕೂಡಲ ಸಂಗಮ ದೇವ ಅಂತ ಹೇಳಿದ ಹಾಗೆ ಬಹುತೇಕವಾಗಿ ಬಹಳ ಅದ್ಭುತವಾಗಿರುವಂತ ವಚನವನ್ನ ಪರಮಪೂಜ್ಯರ ಆಯ್ಕೆಯನ್ನು ಮಾಡಿ ಎಲ್ಲ ಮಹಾತ್ಮರ ವಾಣಿಯಿಂದ ನಿಮಗೆ ಉಪದೇಶವನ್ನು ಮಾಡಿಸೋರಿದ್ದಾರೆ. ನಾನು ಕಂಡಂತ ಬಹುತೇಕವಾಗಿ ನಮ್ಮ ಗುರು ಪರಂಪರೆಯಲ್ಲಿ, ಒಡೆಯರ ಪರಂಪರೆಯಲ್ಲಿ ಅದ್ಭುತವಾಗಿರುವಂತ ದಿವ್ಯ ಜ್ಞಾನಿ ಜ್ಯೋತಿ ಅವಲ್ಲಿ ಆದರೂ ಇದ್ರ ಕವಲಗುಡ್ಡದಲ್ಲಿರುವಂತ ಅಮರೇಶ್ವರ ಮಹಾಸ್ವಾಮಿಗಳು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರಲಿ. ನಾವು ಸ್ವಾಮಿಗಳು ವೇದಿಕೆ ಮೇಲೆ ಕುಂತೇವಲ್ಲ, ನಾವೆಲ್ಲ ಬಹಳ ಚಲೋ ದೊಡ್ಡ ದೊಡ್ಡವ್ರು ಅಂತ ನೀವು ತಿಳ್ಕೊಂಡಿರ್ತೀರಿ, ನಿಮ್ಮ ತಲೆಯಾಗ ಹಂಗೆ ಇರ್ತಾವ, ಹೌದಲ್ಲ? ಇವಾಗ ನಂದು ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಗೊತ್ತಾ ನಿಮಗ? ಬಹುತೇಕ 100-200 ಕಿಲೋಮೀಟರ್ ಮ್ಯಾಲ ಆಗ್ಬೋದೇನು. ನೀವು ನನಗೆ 10ಕ್ಕೆ ಬಿಟ್ರೆ ನನ್ನ ಮಠಕ್ಕೆ ಎಷ್ಟು ಹೋಗ್ತೀನಿ ಗೊತ್ತಾ? 2 ಗಂಟೆಗೆ, ಹೌದಲ್ಲ? 2 ಗಂಟೆಗೆ ಹೋಗೋದ್ರಾಗ ನಮ್ಗೆ ಹುಂಡಿರನ್ನರ್ ಇರಂಗಿಲ್ಲ, ತಿಂದಿರನ್ನಂಗಿಲ್ಲ, ಉಪವಾಸ ಅದಿರನ್ನ ಗೊತ್ತಿ ಯಾರು ಕೇಳರಿರಲ್ಲ ಮನಿ ನಮ್ಮ ಮಠದೊಳಗೆ. ಪರಮ ಪೂಜ್ಯರು ಪ್ರತಿದಿನ ಪ್ರತಿ ಒಂದೂರಲ್ಲಿ ಡೊಳ್ಳಿನ ಹಾಡಿಕೆಯನ್ನು ಮಾಡಿ ರಾತ್ರಿ ಎಲ್ಲ ಮಠಕ್ಕೆ ಬರ್ತಾರೆ. ಅವ್ರಿಗೆ ಉಪವಾಸ ಅದಿರಿ ಅಂತ ಕೇಳೋರಿರಂಗಿಲ್ಲ, ಉಂಡಿರಿ ಅಂತ ಕೇಳೋರಂಗಿರಲ್ಲ. ಅವ್ರ ತ್ರಾಸ ಅವ್ರಿಗೆ ಗೊತ್ತು, ಹೌದಲ್ಲ? ನಿಮ್ ಕಣ್ಣಾಗೇನು ಅಮರೇಶ್ವರ ಸ್ವಾಮಿಗಳು ಭಾರಿ ಅದಾರ್ರಿ. ಅವ್ರು ದೊಡ್ಡ ಮಠ ಕಟ್ಟ್ಯಾರ, ದೊಡ್ಡ ಶಾಲೆ ಕಟ್ಟ್ಯಾರ, ಏನು ಭಾರಿ ಅದಾರ. ಅವ್ರ ಸಮಸ್ಯೆಗಳು ದೇವರೇ ಬಲ್ಲ. ಗುರುಗಳ ಸಮಸ್ಯೆಗಳು, ಗುರುಗಳು ನೋಡೋದಕ್ಕೆ ಚಂದ ಇರ್ತಾರ. ನೀವೆಲ್ಲ ಬಹಳ ಚಂದ ಇರ್ತೀರಿ, ಭಕ್ತರು ಬಹಳ ಚಲೋ ಇರ್ತೀರಿ. ಬಹಳ ನಿಮ್ಗೆ ಎಲ್ಲರ ಹೊಟ್ಟೆ ಸಿತ್ತಂದ್ರೆ ಹೋಗಿ ಅಂಗಡಿಯಾಗ ಉಂಡು ಬಿಡ್ತೀರಿ, ಎಲ್ಲಿ ಹೋಟೆಲ್ನಾಗ ಹೋಗಿ. ನಾವು ಸ್ವಾಮಿಗಳು ಎಲ್ಲರ ಹೋಟೆಲ್ನಾಗ ಹೋದ್ರೆ, ನಮ್ಮ ಅಮರೇಶ್ವರ ಸ್ವಾಮಿಗಳು ಯಾಕೆ ಹೋಟೆಲ್ನಾಗ ಇದ್ರಿ ಬಿಜಾಪುರದಾಗ ಅಂದ್ಬಿಡ್ತೀರಿ ನೀವು, ಹೌದಲ್ಲ? ಇಲ್ಲಿಂದ ಊಟ ಮಾಡಿ ಹೋಗಿ ನಮ್ಮ ಮಠದಾಗ ಉಣ್ಬೇಕು ನಾವು, ಹೌದಲ್ಲ? ಎಷ್ಟು ಸಮಸ್ಯೆ ಇದ್ರೂ ಕೂಡ ಎಲ್ಲವನ್ನು ತ್ಯಾಗ ಮಾಡಿ, ಮನೆ ತ್ಯಾಗ ಮಾಡಿ, ಬಂಧುಗಳನ್ನು ತ್ಯಾಗ ಮಾಡಿ, ಬಳಗವನ್ನು ತ್ಯಾಗ ಮಾಡಿ ಇವತ್ತ ಈ ಊರು ಇದು ಕವಲಗುಡ್ಡವನ್ನ ಕರ್ನಾಟಕ ತುಂಬ ಬೆಳೆಸಿದಂಥ ಕೀರ್ತಿ ನಮ್ಮ ಗುರುಗಳಿಗೆ ಸಲ್ತದೆ ಅನ್ನುವಂಥದ್ದು. ಇಲ್ಲಿ ನಾನು ಬಂಧುಗಳನ್ನೇ ಕೇಳಿದೆ, ನೂರಾರು ಬಹುತೇಕ 300-400 ಮಕ್ಕಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ನಮ್ಮ ಆಳಿಂಗರಾದೇವರು ಮಾತನಾಡ್ತಾ ಹೇಳಿದ್ರು, ಎಲ್ಲ ಶಿಕ್ಷಣ ಸಂಸ್ಥೆಗಳು ವ್ಯಾವಹಾರಿಕ ಆಗ್ತಾ ಇದ್ದೇವೆ, ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾವಹಾರಿಕ ನಡೀತಾ ಇದೆ. ಇಲ್ಲಿ ನೋಡ್ಬೇಕು, ಆ ಮಕ್ಕಳು ಎಲ್ಲರ ಮೇಲೆ ಕೇಸರಿ ಶಾಲುಗಳು, ಅವ್ರ ಮೇಲೆ ಕೇಸರಿ ಶಾಲು, ಅಣಿಗೆ ಭಂಡಾರ, ಅಣಿಗೆ ಕುಂಕುಮ, ಅವರಿಗೆ ವಿಭೂತಿ, ಅದೊಂದು ಸಂಸ್ಕಾರ. ಶಾಲೆಯಲ್ಲಿ ಶಿಕ್ಷಣ ಕಲಿಸ್ಬೋದು, ಸಂಸ್ಕಾರ ಕಲಿಸ್ತಾ ಇಲ್ಲ ಶಾಲೆಗಳಲ್ಲಿ. ಬಹಳ ಚಂದ ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗ್ತಾರೆ, ಇಂಜಿನಿಯರ್ಗಳಾಗ್ತಾರೆ, ತಾಯಿ ತಂದಿನ ವೃದ್ಧಾಶ್ರಮಕ್ಕೆ ಬಿಡ್ತಾ ಇದ್ದಾರೆ. ಯಾಕ? ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾರ, ಸಂಸ್ಕಾರಗಳಿರಂಗಿಲ್ಲ. ಇಂಥ ಮಠಗಳಲ್ಲಿ ಓದಿದ್ರು ಅಂತಂದ್ರೆ ಗುರುಗಳ ತ್ರಾಸ ಅರ್ಥ ಮಾಡ್ಕೋತಾರೆ, ಇಲ್ಲಿ ಬರುವಂತ ಭಕ್ತರ ತ್ರಾಸಗಳನ್ನು ಅರ್ಥ ಮಾಡ್ಕೊಂತಾರೆ, ಇಲ್ಲಿರುವಂತ ಎಲ್ಲ ವ್ಯವಸ್ಥೆಯನ್ನು ಅವರು ನೋಡಿ ಕಣ್ಣಾರೆ ಕಲ್ತು ಮುಂದಿನ ದಿನಮಾನಗಳಲ್ಲಿ ನಾವು ಚಂದ ಬದುಕಬೇಕನ್ನುವಂಥ ಸಂಸ್ಕಾರವಂತರಾಗ್ತಾರೆ. ಅಲ್ಲಿ ಹಂಗಲ್ಲ, ಬಾಗ್ದಿ ಸೂಟು ಬೂಟ್ ಹಾಕೊಂಡು ಏನೇನೋ ಟೈಗೆ ಹಾಕೊಂಡು ಆ ಮಾಸ್ಟರ್ನು ಬಿಟ್ರೆ ಒಮ್ಮೆ ನೋಡೋದು ಯಾರನ್ನ ಅವ್ರ ಅಪ್ಪ ಅವನ್ನೇ. ಅವ್ರ ಅಪ್ಪ ಅವ್ರನ್ನು ಅವ್ರು ಸರಿಯಾಗಿ ಅವ್ರು ಡ್ಯೂಟಿಗೆ ಹೋಗಿ ಎಲ್ಲೆಲ್ಲೇ ಬಂದಿರ್ತಾವ, ಯಾರ ಮಕ್ಕನ ನೋಡಂಗಿಲ್ಲ. ಮಕ್ಕಳು ಮಠದಾಗ ಓದಿದಂಥ ಮಕ್ಕಳು ಎಲ್ಲ ಭಕ್ತರ ಜೋಡಿ, ಎಲ್ಲ ಬರುವಂತ ಸಮಸ್ತ ಭಕ್ತರ ಜೊತೆ ಬೆರಿತಿರ್ತಾರೆ. ಅವಾಗವಾಗ ಸಮಯ ಸಿಕ್ಕಾಗ ಅವರಿಗೆ ಸುಖ ದುಃಖಗಳ ಅನುಭವ ಆಗ್ತವೆ ಮತ್ತು ಅವರು ಸುಸಂಸ್ಕೃತರಾಗಿ ಬೆಳಿತಾರೆ ಎನ್ನುವಂಥದ್ದು. ಹಾಗಾಗಿ ನಮ್ಮ ಈ ಭಾಗದಾಗ, ಬೆಳಗಾವಿ ಭಾಗದೊಳಗ ಹಗಲಿರಳು ಒಂದು ದಿನ ನಾನು ನನ್ನ ಮಠಕ್ಕೆ ಹೋದ ವರ್ಷ ಕಾರ್ಯಕ್ರಮಕ್ಕೆ ಅಪ್ಪರ ಬರ್ಬೇಕ್ರೆ ಎಂದಿದ್ದೇವೆ. ಪಾಪ ಗುರುಗಳು ಬುದ್ಧಿ, ನನಗೆ ತುಂಬಾ ಕಾರ್ಯಕ್ರಮ ಒಪ್ಕೊಂಡು ಬಿಟ್ಟಿದ್ದೀನಿ, ಬರಕ್ ಆಗ್ತಾ ಇಲ್ಲ ಸ್ವಾಮೀಜಿ ಅಂದ್ರು. ನನಗೆ ಆಶ್ಚರ್ಯ ಅನಿಸ್ತು. ರಾತ್ರಿ ಇರ್ತಾವನ ಅಪ್ಪಾಜಿ ಕಾರ್ಯಕ್ರಮ ಅಂದೆ. ಬುದ್ಧಿ, ನನ್ನ ಕಾರ್ಯಕ್ರಮ ಇರೋದ ಬರೀ ರಾತ್ರಿ ಅಂದ್ರವ್ರು. ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮಗಳು ಬೆಳತನ ಇರ್ತಾವ, ಬೆಳತನ ಕಾರ್ಯಕ್ರಮ ಇರ್ತಾವ ಬುದ್ಧಿ ಅಂದ್ರೆ. ನನಗನಿಸ್ತು, ಏನಪ್ಪ ಸ್ವಾಮೀಜಿಯವರು ಬೆಳತನ ಹೋಗಿ ಪದ ಹಾಡೋದು ಅಂದ್ರೆ 1 ದಿನ ಚಂದ, 2 ದಿನ ಚಂದ, ಪ್ರತಿದಿನ ನೀವೆಲ್ಲ ಇವಾಗ ಲಗ್ನ ಸೀಸನ್ ನಡೆದದ ಗೊತ್ತದಲ್ಲ ನಿಮ್ಗ.
ಲಗ್ನ ಸೀಸನ್ದಾಗ ದಿನ ಒಂದ್ 20 ಲಗ್ನ, ನಮಗೊಂದ್ ದಿನಕ್ಕೆ 50 ಲಗ್ನ ಬರ್ತಾವ. ಒಂದ್ ದಿನ ಆ ಲಗ್ನ ಊಟ ಮಾಡಿದ್ರೆ ಚಂದ, ದಿನ ದಿನ ಆ ಲಗ್ನ ಊಟ ಮಾಡ್ರೆ ಆರೋಗ್ಯ ಕೆಡ್ತದ. ಒಂದ ದಿನ ಬಹಳ ಚಂದದ ಅಗದಿ ಚಲೋ ಆ ಊಟ, 2ನೇ 3ನೇ ದಿನ ಹೋದ್ರೆ ಆರೋಗ್ಯ ಕೆಟ್ಟು ಬಿಡ್ತದ. ಪರಮ ಪೂಜ್ಯರು ಪ್ರತಿದಿನ ಸಾಯಂಕಾಲ ನಿಮ್ಮ ಊರಿಗೆ ಬಂದ, ಅಲ್ಲಿ ಏನು ವ್ಯವಸ್ಥೆ ಇರ್ತದೆ ಗೊತ್ತಿಲ್ಲ, ಅಲ್ಲಿ ಹೆಂಗಿರ್ತದೆ ಗೊತ್ತಿಲ್ಲ, ಅಲ್ಲಿರುವಂತ ಭಕ್ತರ ಜೋಡಿ ಹೊಂದಾಣಿಕೆ ಆಗಿ ಅಲ್ಲೆಲ್ಲ ಪ್ರಸಾದ ಮಾಡಿಕೊಂಡು ನಿಮಗಾಗಿ ಭಕ್ತಿಯಿಂದ ಈ ಜನನ್ನ ಉದ್ಧಾರ ಮಾಡ್ಬೇಕಂತ ಹಳ್ಳಿಗಳಿಗೆ ಹೋಗಿ ಅವ್ರ ಗುರುಗಳು ಹಾಕಿಕೊಟ್ಟಂತ ಮಾರ್ಗ ನಿಮಗೆ ಗೊತ್ತಿರಲಿ. ಗುರುವಿನ ಮಾರ್ಗದೊಳಗ ಅಮೋಘ ಸಿದ್ಧ ಪರಂಪರೆಯಲ್ಲಿ ಬಹಳ ಅಚ್ಚುಕಟ್ಟು ನಡೆದಂತ ಮಹಾತ್ಮ ಯಾರಾದ್ರಿದ್ರ ನಮ್ಮ ಅಮರೇಶ್ವರ ಸ್ವಾಮಿಗಳು. ಅವರು ಕೂಡ ಡೊಳ್ಳಿನಾಡಿಕೆಯಿಂದನೇ ಜಗತ್ ಪ್ರಸಿದ್ಧರಾದರು. ನಮ್ಮ ಅಮರೇಶ್ವರ ಸ್ವಾಮಿಗಳು ಯಾವ